ರಾಯಚೂರು ಡಿಸ್ಟಿಕ್ಕಿಂದ ಕೊರಿಯರ್ ಬಂದಿದೆ. ನೋಡ್ತಾ ಇರ್ಬೋದು, ಲಿಂಗಸೂರ್ ಕಡೆಯಿಂದ ಬಂದಿರೋದು. ಬನ್ನಿ ಓಪನ್ ಮಾಡೋಣ. ಪ್ರೊಫೆಷ್ನಲ್ ಕೊರಿಯರ್ ಮಾಡಿದ್ದಾರೆ ಇಮ್ರಾನ್ ಅನ್ನೋರು. ಫೋನ್ ಮಾಡಿದ್ರು ಅವರು ಆಗಲೇ. iPhone 14 ಇದೆ ಅಂತ. ಡಿವೈಸ್ ಎವ್ರಿ 3 ಮಿನಿಟ್ಸ್ ಅನ್ಸುತ್ತೆ ರೀಸ್ಟಾರ್ಟ್ ಆಗುತ್ತಂತ. ಈಗ ನೋಡ್ತಾ ಇರ್ಬೋದು ಯಾವ ಕಂಡೀಷನ್ ಇದೆ ಅಂದರೆ, ಬ್ಯಾಕ್ ಗ್ಲಾಸ್ ಹೋಗಿರ್ಬೋದು. ಬ್ಯಾಕ್ ಗ್ಲಾಸ್ ತೆಗಿಯೋಕ್ಕೆ ನಾವು ಟ್ರೈ ಮಾಡಿದ್ದಾರೆ. ಓ ಮೈ ಗಾಡ್, ಈ ಥರ ಕಂಡೀಷನ್ ಇದೆ. ರೀಸ್ಟಾರ್ಟ್ ಆಗ್ದಲ್ಲಿ ಇನ್ನೇನಾಗುತ್ತೆ. ಕ್ಯಾಮ್ರಾ ಫುಲ್ ಮಾರ್ಕ್ ಇದೆ, ಕ್ಯಾಮ್ರಾ ಹೋಗಿರುತ್ತೆ. ಬ್ಯಾಟ್ರಿ ತೆಗಿಯೋಣ. ಇಲ್ಲಿ ಯಾವುದೇ ಥರ ಪ್ಲೇಟು ಇಲ್ಲ. ಫಸ್ಟ್ ರೀಸ್ಟಾರ್ಟ್ಗಿಂತ ಮುಂಚೆ ಆನ್ ಆಗುತ್ತೆ ನೋಡೋಣ. ದೂರದಿಂದ ಕಳಿಸಿದ್ದಾರೆ. ಚಾರ್ಜ್ಗೆ ಹಾಕೋಣ ಫಸ್ಟ್. ಇದು ಹಿಂಗೆ ಬರ್ತಾಯಿದ್ದಲ್ಲ, ಬಟನ್ ಸ್ಕ್ರೂನೂ ಇಲ್ಲ, ಆನ್ ಆಗ್ತಾಯಿದೆ. ನಾವು ಗೊತ್ತಲ್ಲ ಹೆಂಗೆ ತೆಗಿತೇವೆ ಡಿಸ್ಪ್ಲೇ ಅಂತ. ನಾರ್ಮಲ್ ಡಿಸ್ಪ್ಲೇ ಇದು, ಏನು ಹೇಳಿಲ್ವಾ, ನಾರ್ಮಲ್ ಡಿಸ್ಪ್ಲೇ ಇದು. ಯಾಕೆಂದರೆ ಮೇಲೆ ಎಕ್ಸ್ಕ್ಲೂಡ್ ಆಗಿತ್ತು. ಇಲ್ಲಿ ಪ್ಲೇಟ್ ಬರುತ್ತೆ, ಪ್ಲೇಟು ಇಲ್ಲ. ಚಾರ್ಜಿಂಗ್ ತೊಗೊತಾ ಇಲ್ಲ. ಯಾವುದಕ್ಕೂ ಸ್ಕ್ರೂಗಳಿಲ್ಲ. ಯಾವ ಸ್ಕ್ರೂ ಬೇಕಾದರೂ ಆ ಸ್ಕ್ರೂ ಹಾಕೋದು ಇರ್ತವೆ ಇವು. ಇಲ್ಲಿ ನೋಡಿ ಮಾರ್ಕು, ಇದು ನೋಡಿ ಮಾರ್ಕು. ಈ ಥರ ಇದ್ರೆ ನಮಗೆ ರಿಪೇರಿ ಮಾಡೋದಕ್ಕೂ ಮನಸ್ಸು ಬರೋಲ್ಲ. ಏನೋ ಅಲ್ಲಿಂದ ಕಳಿಸ್ಯಾರೆ ಅಂತ ನೋಡಿ ಮಾಡಿಕೊಡ್ತೀವಿ. ಓಕೆ, ಏನು ಕಂಡೀಷನ್ ಇದೆ ಏನು ಅಂತ ತೋರಿಸ್ಲಿ ಹೇಳಿ ನಾನು. ಇದು ಬ್ಯಾಕ್ ಗ್ಲಾಸ್ ಈ ಥರ ಎಲ್ಲ ತೆಗಿಯೋದು. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ನೋಡಿ ಹಿಂಗೆ ಬ್ಯಾಟ್ರಿನೂ ಬರ್ತಾ ಇದೆ ಆಚೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಆಗಿದೆ. ಐಫೋನಲ್ಲಿ ಒಂಚೂರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ರೀಸ್ಟಾರ್ಟ್ ಆಗುತ್ತೆ, ಎಲ್ಲದೂ ಆಗುತ್ತೆ. ಇಲ್ಲಿ ನೋಡಿ, ಇದು ಚಾರ್ಜಿಂಗ್ ಸ್ಟ್ರಿಪ್ ಕಟ್ಟಾದಂಗೆ ಆಗಿದೆ. ಓಕೆ, ಚೆಕ್ ಮಾಡಿ ಕಸ್ಟಮರ್ಗೆ ಕೊಟೇಶನ್ ಹೇಳ್ತೀರಿ. ಅವ್ರು ಓಕೆ ಅಂದರೆ ಮಾಡಿಸ್ತೀನಿ. ಎಲ್ಲಿ ಮಾಡಿಸಿದ್ರು ಏನು ಮಾಡಿಸಿದ್ರು ಗೊತ್ತಿಲ್ಲ. ಇದು ನಾರ್ಮಲ್ ಡಿಸ್ಪ್ಲೇ ಕೂಡ. iPhone 14 ಮೊಬೈಲ್ ಥರನೇ ಅನಿಸ್ತಾ ಇಲ್ಲ. ಎನಿವೇಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.